ಜೀವಸ್ವರೂಪನಾದ ಸರ್ವಶಕ್ತ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಫಲವಿಲ್ಲದ ಬದಲಾವಣೆ ಹಾಗೂ ಬಿತ್ತುವವನ ಸಾಮ್ಯ ಎಂಬ 2 ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ವಾಕ್ಯವನ್ನು ಅಧ್ಯಯನ ಮಾಡುತ್ತಿರುವ ನಾವು ಒಳ್ಳೆಯ ರೀತಿಯ ಬದಲಾವಣೆಯನ್ನು ಹೊಂದುತ್ತಿದ್ದೇವೆ ಎಂದು ನಾನು ನಂಬುತ್ತೇನೆ. ನಮ್ಮಲ್ಲಿ ಅನೇಕರು ಬಿತ್ತುವವನ ಸಾಮ್ಯವನ್ನು ಚಿಕ್ಕಂದಿನಲ್ಲಿಯೇ ಕಲಿತುಕೊಂಡಿರುತ್ತೇವೆ ಎಂದರೆ ತಪ್ಪಾಗಲಾರದು. ಕಳೆದ ಧ್ಯಾನದಲ್ಲಿ ದಾರಿಮಗ್ಗಲು, ಬಂಡೆಯ ನೆಲ ಎಂಬ 2 ರೀತಿಯ ಭೂಮಿಗಳನ್ನು ಕುರಿತು ಕೇಳಿಸಿಕೊಂಡೆವು. ನಾವು ಒಳ್ಳೆಯ ರೀತಿಯಲ್ಲಿ ಬದಲಾಗಿರುವುದಾದರೆ ವಾಕ್ಯವೆಂಬ ಬೀಜ ಬಿತ್ತುವ ಕೆಲಸವನ್ನು ನಾವು ಮಾಡಲೇಬೇಕು. ಅದು ಫಲ ಕೊಡುವ ವಿಷಯದಲ್ಲಿ ಕರ್ತನಿಗೆ ಒಪ್ಪಿಸಬೇಕು. ದಾರಿ ತಪ್ಪಿದ ಕುರಿಗಳಂತೆ ತೊಳಲಾಡುತ್ತಿರುವ ಲೋಕಕ್ಕೆ ಸ್ಪಷ್ಟವಾದ ನಿರೀಕ್ಷೆಯ ದಾರಿಯನ್ನು ತೋರಿಸುವ ಅತ್ಯುನ್ನತವಾದ ಕೆಲಸದಲ್ಲಿ ಕೈಗೂಡಿಸೋಣ. ಈಗ ಆತನ ಸನ್ನಿಧಿಯಲ್ಲಿ ಕುಳಿತು ಇನ್ನಷ್ಟು ಫಲದಾಯಕವಾಗಿ ಸೇವೆ ಮಾಡುವುದಕ್ಕಾಗಿ ಆತನ ವಾಕ್ಯವನ್ನು ಧ್ಯಾನಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು, ಐಶ್ವರ್ಯದಿಂದುಂಟಾಗುವ ಮೋಸವು ಈ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 3ನೇ ಗುಂಪಿನವರು ಮುಳ್ಳು ಗಿಡಗಳಿರುವ ನೆಲವಾಗಿದ್ದಾರೆ. ಇಂಥವರು ವಾಕ್ಯ ಕೇಳಿದಂತೆ ಲೋಕವು ಅವರನ್ನು ಸುತ್ತುವರಿಯುತ್ತದೆ. ದಾರಿ ಬದಿಯವರಿಂದ ಸೈತಾನನು ಬೀಜವನ್ನು ತೆಗೆದುಬಿಟ್ಟನು. ಬಂಡೆಯ ನೆಲದವರಿಗೆ ಮಾಂಸಭಾವವು ಅಡ್ಡಿಯಾಯಿತು. ಆದರೆ ಪ್ರಿಯರೇ, ಈ 3ನೇ ಗುಂಪಿನವರನ್ನು ಲೋಕವು ಉಸಿರುಗಟ್ಟಿಸುತ್ತದೆ. ಕೆಲವೊಮ್ಮೆ ಬಡತನ, ಇನ್ನು ಕೆಲವೊಮ್ಮೆ ಐಶ್ವರ್ಯದಿಂದಾಗುವ ಮೋಸ. ಈ ರೀತಿಯ ಜನರಲ್ಲಿ ಸುವಾರ್ತೆ ಕೆಲಸ ನಡೆಸುವುದು ಬಹಳ ಕಷ್ಟಕರವಾಗಿದೆ. ಪ್ರಿಯರೇ, ಅನೇಕರು ಈ ಲೋಕದ ಚಿಂತೆಗಳಿಂದಾಗಿ ದೇವರ ವಾಕ್ಯ ತಮ್ಮಲ್ಲಿ ಬೆಳೆದಂತೆ ಮಾಡಿದ್ದಾರೆ. ಈ 3 ರೀತಿಯ ನೆಲದವರು ವಿಶ್ವಾಸಿಗಳ 3 ವಿಧಗಳನ್ನು ತೋರಿಸುವವರಲ್ಲ. ಅವರು ವಿಶ್ವಾಸಿಗಳೇ ಅಲ್ಲ. ಅವರು ದೇವರ ವಾಕ್ಯವನ್ನು ಕೇಳಿದ್ದಾರೆ, ಅದನ್ನು ಸ್ವೀಕರಿಸಿದವರ ಹಾಗೆ ನಟಿಸುತ್ತಾರೆ. ಪ್ರಿಯರೇ, ನಾವು ವಿಶ್ವಾಸದಲ್ಲಿ ಇದ್ದೇವೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳುವುದು ಒಳ್ಳೆಯದು. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವರು ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿ ತಿಳಿದುಕೊಳ್ಳುತ್ತಾರೆ. ಕೆಲವರು ಹೆಚ್ಚಿನ ಫಲ ಕೊಡಲಿಲ್ಲ, ಕೆಲವರು 30ರಷ್ಟು ಮಾತ್ರ, ಆದರೆ ಕೆಲವರು 100ರಷ್ಟು ಫಲ ಕೊಡುತ್ತಾರೆ. ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಅದನ್ನು ತಿಳಿದುಕೊಳ್ಳಬೇಕು. ಆವಾಗಲೇ ನಮ್ಮ ಜೀವಿತದಲ್ಲಿ ಫಲ ಕೊಡಬಹುದು. ಅನೇಕ ವೇಳೆ ನಾವು ಕೇಳುವವರು ಮಾತ್ರ ಆಗಿದ್ದುಕೊಂಡು ನಮ್ಮ ಜೀವಿತದಲ್ಲಿ ಫಲವಿಲ್ಲದವರಾಗಿ ಜೀವಿಸುತ್ತಾ ಇರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಐಥಿಯೋಪ್ಯದ ಕಂಚುಕೆಯು ದೇವರ ವಾಕ್ಯವನ್ನು ಓದುತ್ತಿದ್ದನು, ಆದರೆ ಅವನಿಗೆ ಅದು ಅರ್ಥವಾಗಲಿಲ್ಲ. ಆದರೆ ಅದನ್ನು ತಿಳಿದುಕೊಳ್ಳಬೇಕೆಂಬ ಮನಸ್ಸು ಅವನಲ್ಲಿತ್ತು. ಆದ್ದರಿಂದ ದೇವರಾತ್ಮನು ಫಿಲಿಪ್ಪನನ್ನು ಆ ದಾರಿಯಾಗಿ ಬರುವಂತೆ ಮಾಡಿದನು. ಅವನು ಆ ಐಥಿಯೋಪ್ಯನೊಂದಿಗೆ ಜೊತೆಯಾಗಿ ಪ್ರಯಾಣಿಸಿ ಅವನು ಓದುತ್ತಿದ್ದ ವಾಕ್ಯ ಭಾಗವನ್ನು ಅವನಿಗೆ ವಿವರಿಸಿ ಹೇಳಿ, ಅಲ್ಲಿ ಕುರಿಯಂತೆ ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟವನು ಯೇಸು ಕ್ರಿಸ್ತನೇ ಎಂದು ತಿಳಿಸಿ, ಆತನು ನಮ್ಮ ಪಾಪಗಳಿಂದಾಗಿ ದಂಡಿಸಲ್ಪಟ್ಟು ನಮ್ಮ ದ್ರೋಹಗಳಿಗಾಗಿ ಗಾಯಪಟ್ಟನು ಎಂದು ಹೇಳಿದನು. ಪ್ರಿಯರೇ, ಐಥಿಯೋಪ್ಯದವನು ನಂಬಿದನು ಹಾಗೂ ಯೇಸುವನ್ನು ಅಂಗೀಕರಿಸಿದನು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ. ಫಿಲಿಪ್ಪನು ದೇವರ ವಾಕ್ಯದ ಬೀಜವನ್ನು ಬಿತ್ತಿದನು. ಕರ್ತನಾದ ಯೇಸು ಕ್ರಿಸ್ತನು ಬೀಜ ಬಿತ್ತುವವನಾಗಿ ಲೋಕದಲ್ಲಿ ದೇವರ ವಾಕ್ಯವನ್ನು ಬಿತ್ತುತ್ತಾನೆ. ಪರಿಶುದ್ಧಾತ್ಮನು ನಂಬಬೇಕೆಂದು ಬಯಸುವವರ ಹೃದಯಕ್ಕೆ ಅದು ನಾಟುವಂತೆ ಮಾಡುತ್ತಾನೆ. ಹೀಗೆ ಇದು ಪರಲೋಕ ರಾಜ್ಯದ ಒಂದು ಪರಿಸ್ಥಿತಿಯಾಗಿದೆ. ಯೇಸು ಈ ಬಿತ್ತುವವನ ಸಾಮ್ಯವನ್ನು ಹೇಳಿದ ಬಳಿಕ ಒಂದು ಉತ್ತಮವಾದ ಮಾತನ್ನು ಹೇಳಿದನು. ಅದೇನೆಂದು ನೋಡೋಣ.
ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 9ನೇ ವಚನ ನೋಡುವಾಗ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಪ್ರಿಯರೇ, ನಮ್ಮ ಕಿವಿಗೆ ಈ ಮಾತುಗಳು ಬಿದ್ದರೆ ನಾವು ಕೇಳುವುದಿಲ್ಲವೋ? ಆದರೆ ಮುಂದಿನ ಸಂಗತಿಯನ್ನು ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತಾಡುತ್ತೀ ಎಂದು ಕೇಳಿದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಾಮ್ಯವೆಂದರೆ ಪರಲೋಕದ ಅರ್ಥವಿರುವ ಒಂದು ಅಲೌಕಿಕ ಕಥೆಯಾಗಿದೆ ಎಂದು ಒಬ್ಬರು ಹೇಳಿರುತ್ತಾರೆ. ಇದು ಒಳ್ಳೆಯ ವಿವರಣೆಯಾಗಿದೆ. ಸಾಮ್ಯ ಎಂಬುದರ ಮೂಲ ಗ್ರೀಕ್ ಪದ ಪಾರಾಬೋಲಿಯೋ ಎಂದಾಗಿದೆ. ಆಂಗ್ಲ ಭಾಷೆಯ ಬಾಲ್ ಎಂಬುದು ಇದರಿಂದಲೇ ಬಂದದ್ದು. ಪ್ರಿಯರೇ, ಯಾವುದಾದರೊಂದು ವಸ್ತುವನ್ನು ನಾವು ಅಳತೆ ಮಾಡುವಂತೆ ಒಂದು ವಸ್ತುವಿನ ಉದ್ದ ಅಳೆಯಲು ಅಳತೆ ಕೋಲು ಉಪಯೋಗಿಸುವಂತೆ ಆ ಅಳತೆ ಕೋಲು ಒಂದು ಸಾಮ್ಯದಂತಿದೆ. ಅದನ್ನು ಅಳತೆ ಮಾಡಲಿಕ್ಕಾಗಿ ಉಪಯೋಗಿಸುತ್ತಾರೆ. ಕರ್ತನು ಪರಲೋಕದ ಸತ್ಯಗಳನ್ನು ಅಳತೆಗೋಲಾಗಿ ನಮ್ಮೆದುರಿಗೆ ಸಾಮ್ಯಗಳ ರೂಪದಲ್ಲಿ ಇರಿಸಿದ್ದಾನೆ. ಆತನು ಹಾಗೆ ಯಾಕೆ ಮಾಡಿದನು? ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನದಲ್ಲಿ, ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ದೇವರ ವಾಕ್ಯ ತಿಳಿದುಕೊಳ್ಳಬೇಕೆಂಬ ಮನಸ್ಸುಳ್ಳವನಾಗಿದ್ದರೆ ಅವನು ಹಾಗೆ ತಿಳಿದುಕೊಳ್ಳಬಹುದು. ಆದರೆ ಅದಕ್ಕೆ ನಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವ ಸಾಧ್ಯತೆಯೂ ಇದೆ. ವಿಶಾಲ ಮನಸ್ಸಿನವರೆಂದು ಕರೆಸಿಕೊಳ್ಳುವ ಅನೇಕ ಮಂದಿ ದೇವರ ವಾಕ್ಯಕ್ಕೆ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಾರೆ. ಕೇಳಲು ಮನಸ್ಸಿಲ್ಲದವರು ಕೇಳುವುದೇ ಇಲ್ಲ. ನೀನು ಕೇಳದೇ ಇರುವುದು ಮಾತ್ರವಲ್ಲ, ಕೇಳಿದರೂ ಅದನ್ನು ತಿಳಿದುಕೊಳ್ಳುವುದಿಲ್ಲ. ನಮ್ಮ ಅನೇಕರ ಪರಿಸ್ಥಿತಿ ಇದೇ ಆಗಿದೆಯಲ್ಲವೇ? ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಬೇಕೆಂಬ ಆಶೆ ಇರುವ ಕಿವಿ ನಮಗೆ ಬೇಕಾಗಿದೆ. ಇದಕ್ಕಾಗಿ ದಿನನಿತ್ಯಲೂ ನಾವು ನಮ್ಮ ದೇವರಲ್ಲಿ ಬೇಡಿಕೊಳ್ಳುವರಾಗಬೇಕು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬನಿಗೆ ದೇವರ ವಾಕ್ಯವನ್ನು ತಿಳಿಯುವ ಮನಸ್ಸಿದ್ದರೆ ಅವನು ಅದನ್ನು ತಿಳಿಯಬಲ್ಲನು. ಸತ್ಯವನ್ನು ತಿಳಿಯುವ ಮನಸ್ಸಿದ್ದರೆ ತಿಳಿದುಕೊಳ್ಳಬಹುದು. ಆದರೆ ತಿಳುಕೊಳ್ಳುವ ಮನಸ್ಸೇ ನಿನಗಿಲ್ಲದಿದ್ದರೆ ಅದು ನಿನಗೆ ದೊರೆಯದಂತೆ ದೇವರು ಮಾಡುತ್ತಾನೆ. ಕೇಳಬೇಕೆಂದು ಬಯಸುವವನಿಗೆ ದೇವರು ಎಂದೂ ಬಾಗಿಲನ್ನು ಮುಚ್ಚುವುದಿಲ್ಲ. ಆದ್ದರಿಂದಲೇ ತಾನು ಸಾಮ್ಯರೂಪವಾಗಿ ಮಾತಾಡಿದನೆಂದು ಯೇಸು ಹೇಳುತ್ತಿದ್ದಾನೆ. ಕೇಳಬೇಕೆಂಬ ಮನಸ್ಸಿಲ್ಲದವರಿಗೆ ಅದು ಅರ್ಥವಾಗುವುದೂ ಇಲ್ಲ. ಪ್ರಿಯರೇ, ಯೇಸು ಸಾಮಾನ್ಯ ದಿನನಿತ್ಯದ ಘಟನೆಗಳನ್ನು ಆಧರಿಸಿಯೇ ತನ್ನ ಸಾಮ್ಯಗಳನ್ನು ನುಡಿದಿದ್ದಾನೆ. ಜನರಿಗೆ ತಿಳಿದ, ಅವರು ದಿನನಿತ್ಯ ನೋಡುವ ಸಂಗತಿಗಳ ಮೂಲಕವೇ ಶ್ರೇಷ್ಠವಾದ ಆತ್ಮಿಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಇದನ್ನು ಪದ್ಯರೂಪವಾಗಿ ಒಬ್ಬರು ಹೀಗೆ ಬರೆದಿದ್ದಾರೆ: ಆತನು ಹುಲ್ಲು, ಗಾಳಿ, ಮಳೆಯ ಕುರಿತು ಮಾತನಾಡಿದ, ಅಂಜೂರದ ಮರ, ಒಳ್ಳೆ ಹವೆಯ ಕುರಿತು, ಅದರಲ್ಲಿ ಪರಲೋಕ ಭೂಲೋಕಗಳನ್ನು ಒಂದಾಗಿಸಲು ಸಂತೋಷಪಟ್ಟ, ಅಡವಿಯ ಹೂ, ದ್ರಾಕ್ಷಿಯ ಬಳ್ಳಿ, ತೆನೆಗಳು, ಗುಬ್ಬಿಯೂ ಕಾಗೆಗಳು, ಸಾಮಾನ್ಯ ಶಬ್ದಗಳು, ಆದರೆ ಬುದ್ಧಿಯವು, ಮಾನವ ಹೃದಯದಲ್ಲಿ ಅವು ನೆಲೆನಿಂತವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಿತ್ತುವವನ ಸಾಮ್ಯದಲ್ಲಿ ಇಡೀ ಭೂಮಿಯ ಮೇಲೆ ವ್ಯಾಪಿಸಿರುವ ದೇವರ ಈಗಿನ ಆಳ್ವಿಕೆಯನ್ನು ನೋಡುತ್ತೇವೆ. ಮತ್ತು ದೇವರು ತಾನು ಕರೆದು ಆರಿಸಿದ ನಿಜ ವಿಶ್ವಾಸಿಗಳಿಂದ ಕೂಡಿದ ಸಭೆಯ ಮೂಲಕ ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಾನೆ. ಆದ್ದರಿಂದ ದೇವರು ಜನರನ್ನು ಕ್ರಿಸ್ತನ ರಕ್ಷಣಾ ಜ್ಞಾನಕ್ಕೆ ನಡೆಸುವ ತನ್ನ ಈ ಯೋಜನೆಯನ್ನು ಸಾಗಿಸುವಲ್ಲಿ ಪರಲೋಕ ರಾಜ್ಯದ ಪರಿಸ್ಥಿತಿಯನ್ನು ನಾವು ಕಾಣುತ್ತೇವೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ನಾವು ನೋಡುತ್ತೇವೆ ಗೋಧಿ ಹಣಜಿಯ ಸಾಮ್ಯ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿತ್ತುವವನ ಸಾಮ್ಯದಿಂದ ಮುಂದುವರಿಕೆಯಾದದ್ದನ್ನು ಇಲ್ಲಿ ನಾವು ಕಾಣಬಹುದು. ಬಿತ್ತಿದ ಬೀಜದ ಕಾಲು ಭಾಗದಷ್ಟು ಮಾತ್ರ ಒಳ್ಳೆಯ ನೆಲದ ಮೇಲೆ ಬಿತ್ತು ಎಂದು ಆತನು ಹೇಳಿದ್ದನು. ಉಳಿದ ಮುಕ್ಕಾಲು ಭಾಗ ಯಾವ ಫಲವನ್ನೂ ಕೊಡಲಿಲ್ಲ. ಯಾಕಂದರೆ ದೇವರ ವಾಕ್ಯವನ್ನು ಕೇಳಿದವರು ಯಾವ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ, ಅಂದರೆ ಅವರು ರಕ್ಷಿಸಲ್ಪಡಲಿಲ್ಲ. ಹೀಗೆ ದೇವರ ವಾಕ್ಯವನ್ನು ಕೇಳಿದವರಲ್ಲಿ
ಕಾಲು ಭಾಗದಷ್ಟು ಜನರು ಮಾತ್ರವೇ ರಕ್ಷಿಸಲ್ಪಟ್ಟರು. ಪ್ರಿಯರೇ, ಈಗ ಈ ಪರಲೋಕ ರಾಜ್ಯದ ಇನ್ನೊಂದು ಪರಿಸ್ಥಿತಿಯನ್ನು ಗಮನಿಸುತ್ತೇವೆ. ತನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದವನ ಸಾಮ್ಯ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿದ್ರೆ ಮಾಡಿದವರು ಯಾರೆಂದು ನೋಡಿರಿ. ಜನರು ನಿದ್ರೆ ಮಾಡುವ ಕಾಲದಲ್ಲಿ ವೈರಿಯು ಬಂದನು. ಕರ್ತನು ಬೀಜ ಬಿತ್ತುವವನು. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸೈತಾನನು ವೈರಿಯಾಗಿದ್ದಾನೆ. ಅವನು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತುತ್ತಾನೆ. ಈ ಹಣಜಿ ಎಂದರೆ ಸುಳ್ಳು ಬೋಧನೆಗಳು. ಈ ರೀತಿಯ ಹಣಜಿ ಬಿತ್ತುವಿಕೆ ಈ ದಿನಗಳಲ್ಲಿ ತುಂಬ ಬೆಳೆಯುತ್ತಿದೆಯಲ್ಲವೇ? ನಾವು ಬಹಳ ಜಾಗರೂಕರಾಗಿ ದೇವರ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳುವವರು ಆಗಬೇಕು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ: ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗೋಧಿಯೂ ಹಣಜಿಯೂ ಒಟ್ಟಾಗಿ ಬೆಳೆಯುವಾಗ ಅದನ್ನು ಪ್ರತ್ಯೇಕವಾಗಿ ಗುರುತಿಸುವುದು ಕಷ್ಟಕರ. ಅದರಂತೆಯೇ ಅನೇಕ ತಪ್ಪು ಹಾಗೂ ದುರ್ಬೋಧನೆಗಳು ಮೊದಲಿಗೆ ಸರಿಯಾದದ್ದಾಗಿಯೇ ಕಾಣುತ್ತದೆ. 10-13 ಪಾಠಗಳವರೆಗೆ ಸರಿ ಯಾವುದು, ತಪ್ಪು ಯಾವುದು ಎಂದು ತಿಳಿಯುವುದಿಲ್ಲ. ಆಗ ಅವರು ತಮ್ಮ ತಪ್ಪು ಬೋಧನೆಗಳನ್ನು ನಿಧಾನವಾಗಿ ತರುತ್ತಾರೆ. ಒಮ್ಮೆ ಒಬ್ಬರು ನನಗೆ ಹೀಗೆ ಹೇಳಿದರು: ನೀವು ಇಂತಿಂಥವರನ್ನು ಟೀಕಿಸಬೇಡಿ ಎಂದು. ನಾನು ಅವರ ಪ್ರಸಂಗ ಕೇಳಿದ್ದೇನೆ. ಅವರು ಕೂಡ ಸುವಾರ್ತೆಯನ್ನೇ ಸಾರಿದ್ದಾರೆ, ಅದು ಸತ್ಯ. ಅಂಥವರು ಮಧ್ಯೆ ಮಧ್ಯೆ ಸುವಾರ್ತೆಯನ್ನು ತಿಳಿಸುತ್ತಾರೆ. ಆದರೆ ಅವರು ಬೋಧಿಸುವ ಇತರ ಸಂಗತಿಗಳು ತಪ್ಪಾದದ್ದಾಗಿರುತ್ತವೆ. ಅವರು ಗೋಧಿಯ ನಡುವೆ ಹಣಜಿ ಬಿತ್ತುತ್ತಿದ್ದಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದಿದೆ: ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ತನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗವು ನಾವು ತಿಳಿದುಕೊಳ್ಳಬೇಕಾದ ಅತೀ ಪ್ರಾಮುಖ್ಯ ಭಾಗವಾಗಿದೆ. ಕರ್ತನು ಹೇಳಿದ್ದಾನೆ, ಹಣಜಿಯನ್ನು ಈಗ ಆರಿಸಿ ತೆಗೆಯಬೇಡಿರಿ, ಎರಡು ಒಟ್ಟಿಗೆ ಬೆಳೆಯಲಿ. ಕೊಯ್ಯುವ ಕಾಲದಲ್ಲಿ ಹಣಜಿ ಯಾವುದು, ಗೋಧಿ ಯಾವುದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದು. ಪ್ರೀತಿಯುಳ್ಳ ದೇವಜನರೇ, ಒಬ್ಬರು ನನ್ನೊಡನೆ ಈ ಜಗತ್ತು ಸುಧಾರಿಸುತ್ತಾ ಇದೆಯೋ ಎಂದು ಕೇಳುತ್ತಾರೆ. ನಾನು ಹೌದು ಎಂದು ಹೇಳುತ್ತೇನೆ. ಇನ್ನೊಬ್ಬರು ಬಂದು ಈ ಜಗತ್ತು ಕೆಟ್ಟದಾಗುತ್ತಾ ಹೋಗುತ್ತದಲ್ಲ ಎಂದು ಕೇಳುತ್ತಾರೆ. ನಾನು ಹೌದು ಎಂದು ಹೇಳುತ್ತೇನೆ. ಈ ಎರಡು ಉತ್ತರ ನನ್ನಿಂದ ಬಂದದನ್ನು ಕೇಳಿದವರು, ಇದೇನು ನೀನು ಮಾಡುವುದು? ಎಲ್ಲರನ್ನು ಮೆಚ್ಚಿಸಬೇಕೆಂದಿದ್ದೀಯೋ? ಬೇಲಿ ಮೇಲಿನ ಬೆಕ್ಕಿನಂತೆ ಯಾಕಾಡುತ್ತೀ ಎಂದು ಕೇಳಬಹುದು. ಸರಿಯಾದದ್ದೇ. ಎರಡೂ ರೀತಿಯವರು ಹೇಳಿದ್ದು ಸರಿಯೇ. ಗೋಧಿಯೂ ಬೆಳೆಯುತ್ತಿದೆ, ಹಣಜಿಯೂ ಬೆಳೆಯುತ್ತಿದೆ. ಜಗತ್ತು ಸುಧಾರಿಸುತ್ತಿದೆ, ಗೋಧಿಯೂ ಬೆಳೆಯುತ್ತಿದೆ. ಈಗ ಇರುವಷ್ಟು ಹೆಚ್ಚಿನ ರೀತಿಯ ಸತ್ಯವೇದದ ಬೋಧನೆ ಹಿಂದೆಂದೂ ಇರಲಿಲ್ಲ. ಇದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಪ್ರಿಯರೇ, ದೇವರ ವಾಕ್ಯವನ್ನು ಪ್ರೀತಿಸುವ, ಅದಕ್ಕಾಗಿ ಪ್ರಾಣ ಬೇಕಾದರೂ ಕೊಡಲು ಸಿದ್ಧರಿರುವ ಅನೇಕ ಒಳ್ಳೆಯ ದೇವಸೇವಕರಿದ್ದಾರೆ. ಹೀಗೆ ಗೋಧಿಯು ಬೆಳೆಯುತ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಜಗತ್ತು ಕೆಟ್ಟದಾಗುತ್ತಲೂ ಇದೆ. ತುಂಬಾ ಹಣಜಿ ಬೆಳೆಯುತ್ತಿದೆ. ಈ ಮೇಲಿನ ಭಾಗ ಹಾಗೂ ಇತರ ವಾಕ್ಯ ಭಾಗಗಳಿಂದ ನಾನು ತಿಳಿದುಕೊಂಡದ್ದೇನೆಂದರೆ, ನನ್ನ ಕೆಲಸ ದೇವರ ವಾಕ್ಯವನ್ನು ಬೋಧಿಸುವುದು. ಹಣಜಿಯನ್ನು ಕೀಳುತ್ತಾ ಹೋಗುವುದು ನನ್ನ ಕೆಲಸವಲ್ಲ. ಯಾಕಂದರೆ ಹಣಜಿಯನ್ನು ಕೀಳುವಾಗ ಗೋಧಿಯನ್ನು ಕಿತ್ತುಬಿಡುವ ಗಂಡಾಂತರವಿರುತ್ತದೆ. ದೇವರ ವಾಕ್ಯವನ್ನು ಸಾರುತ್ತಾ ಹೋಗುವುದು ನನ್ನ ಜವಾಬ್ದಾರಿಕೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಗೋಧಿಯು ಹಣಜಿಯು ಬೆಳೆಯುತ್ತಾ ಇದೆ. ಇದು ಪರಲೋಕ ರಾಜ್ಯದ ಒಂದು ಸ್ಥಿತಿಗತಿಯಾಗಿದೆ. ಅದು ಕ್ರಿಸ್ತನ ಸಭೆಯ ಒಂದು ಚಿತ್ರಣವಲ್ಲ, ಆದರೆ ಇದು ಒಂದು ಸಾಂಸ್ಥಿಕ ಸಭೆಯ ಚಿತ್ರಣವಾಗಿದೆ ಎಂದು ನೀನು ಹೇಳಬಹುದು. ಅದು ಸರಿಯೇ. ಆದರೆ ಸಾಂಸ್ಥಿಕ ಸಭೆಯು ಕ್ರಿಸ್ತನ ಸಭೆಯಲ್ಲವಲ್ಲ. ಕ್ರಿಸ್ತನ ಸಭೆಯೆಂದರೆ ಅದೃಶ್ಯ ಭಕ್ತರ ಮಂಡಳಿಯಾಗಿದೆ.
ಅಂದರೆ ಅವರು ಒಂದು ಗುಂಪಿಗೆ ಸೇರಿದವರು ಮಾತ್ರವಲ್ಲ, ನಿಜವಾದ ಸಭೆಯು ನಿಜವಾದ ವಿಶ್ವಾಸಿಗಳನ್ನೊಳಗೊಂಡಿದೆ. ಅವರು ಯಾವುದೇ ಗುಂಪಿಗೆ ಸೇರಿರಬಹುದು. ನಿಜವಾದ ವಿಶ್ವಾಸಿಗಳೆಂದರೆ ಕ್ರಿಸ್ತನನ್ನು ರಕ್ಷಕನನ್ನಾಗಿ ನಂಬಿ ಅಂಗೀಕರಿಸಿಕೊಂಡು ಆತನಲ್ಲಿ ಜೀವಿಸುತ್ತಾ ಆತನ ವಾಕ್ಯವನ್ನು ಪ್ರೀತಿಸುವವರೂ ಆಗಿದ್ದಾರೆ. ಇದು ಸತ್ಯ ಪ್ರಿಯರೇ. ಇದನ್ನು ನಾವು ಎಷ್ಟು ಬೇಗ ತಿಳಿದುಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು. ಇದು ನಿಜವಾದ ಪರೀಕ್ಷೆಯಾಗಿದೆ. ಆದ್ದರಿಂದ ಗೋಧಿಯೂ ಹಣಜಿಯೂ ಜೊತೆಯಾಗಿ ಬೆಳೆದರೆ ಚಿಂತೆ ಮಾಡಬೇಡ. ಕರ್ತನು ಒಂದು ದಿನ ತನ್ನ ಕುಡುಗೋಲನ್ನು ಹಾಕಿ ಗೋಧಿಯನ್ನು ಹಣಜಿಯನ್ನು ಬೇರೆ ಬೇರೆ ಮಾಡುವನು. ಆದರೆ ಇದು ನನ್ನ ಕೆಲಸವಲ್ಲ. ಅದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಯಾಕಂದರೆ ಹಾಗೆ ಮಾಡಿದ್ದಲ್ಲಿ ನಾನು ಕೆಲವು ಗೋಧಿಗಳನ್ನು ಕಿತ್ತು ಬಿಡಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಸಾಸಿವೆ ಕಾಳಿನ ಸಾಮ್ಯ ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಈ ಸಾಮ್ಯದಲ್ಲಿ ಬೇರೆಯೇ ಥರದ ಬೀಜವನ್ನು ಇಲ್ಲಿ ನಾವು ನೋಡುತ್ತೇವೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ನೋಡೋಣ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಭೆಗೆ ಅಥವಾ ವೈಯಕ್ತಿಕವಾಗಿ ಕ್ರೈಸ್ತನಿಗೆ ಸಾಸಿವೆ ಕಾಳನ್ನು ಹೋಲಿಸುವುದು ಅಪ್ರಸ್ತುತವಾಗುತ್ತದೆ. ಸಾಮಾನ್ಯವಾಗಿ ವಿಶ್ವಾಸಿಗಳನ್ನು ಫಲ ಕೊಡುವ ಮರಗಳಿಗೆ ಹೋಲಿಸಲಾಗುತ್ತದೆ. ಸಾಸಿವೆಯು ಒಂದು ಸಾಂಬಾರ ವಸ್ತುವಾಗಿದ್ದು ಅದಕ್ಕೆ ಪ್ರತ್ಯೇಕ ಆಹಾರದ ಬೆಲೆಯಿರುವುದಿಲ್ಲ. ಅದರಲ್ಲಿ ವಿಟಮಿನ್ಗಳಿರುವುದಿಲ್ಲ. ಅದನ್ನು ಕೆಲವು ತಿಂಡಿಗಳಿಗೆ ಉಪಯೋಗಿಸುತ್ತಾರೆ. ಅದು ನಾವು ಮುಖ್ಯವಾಗಿ ತೆಗೆದುಕೊಳ್ಳುವ ಆಹಾರವಲ್ಲ. ಪ್ರಿಯರೇ, ಈ ಸಾಸಿವೆ ಗಿಡವು ಬಹಳ ದೊಡ್ಡ ಮರವಾಗಿ ಬೆಳೆಯುವುದಿಲ್ಲ. ಅದು ಮರುಭೂಮಿ ಕಡೆಗಳಲ್ಲಿ ಬೆಳೆಯುವ ಒಂದು ಪೊದೆಯ ಜಾತಿಯ ಗಿಡದಂತೆ ಇರುತ್ತದೆ. ಸಾಸಿವೆ ಕಾಳು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಕೆಲವು ವರ್ಷಗಳ ಹಿಂದೆ ಒಬ್ಬ ಉದಾರತಾವಾದಿ ಪ್ರಸಂಗಿಯು ಸಾಸಿವೆಯು ಎಲ್ಲಕ್ಕಿಂತ ಚಿಕ್ಕ ಬೀಜವಲ್ಲ, ಸತ್ಯವೇದದಲ್ಲಿ ತಪ್ಪಾಗಿ ಬರೆಯಲ್ಪಟ್ಟಿದೆ ಎಂದು ಹೇಳತೊಡಗಿದನು. ಎಲ್ಲ ಬೀಜಗಳಿಗಿಂತಲೂ ಸಣ್ಣದು ಎಂದು ಕರ್ತನು ಹೇಳಿದ ಮಾತಿನ ಅರ್ಥವೇನು? ಪ್ರಿಯರೇ, ಅಲ್ಲಿ ಸೇರಿದ ಜನರು ತಿಳಿದಿದ್ದ ಬೀಜಗಳಿಗಿಂತ ಅದು ಸಣ್ಣದು. ನನ್ನ ಎಣಿಕೆ ಏನೆಂದರೆ, ಸಾಸಿವೆ ಗಿಡದ ಹಾಗಿನ ಪೊದೆ ಜಾತಿಯವುಗಳ ಬೀಜಗಳಲ್ಲಿ ಸಾಸಿವೆಯೇ ಚಿಕ್ಕದಾಗಿದೆ ಎಂದು. ಪ್ರಿಯರೇ, ಆದರೆ ಬೆಳೆದ ಮೇಲೆ ಪೊದೆ ಗಿಡಗಳಿಗಿಂತ ದೊಡ್ಡದಾಗಿದ್ದು ಮರವಾಗುತ್ತದೆ ಎಂಬುದನ್ನು ನೋಡುತ್ತೇವೆ. ಅದರ ಕೊಂಬೆಗಳಲ್ಲಿ ಆಕಾಶದ ಪಕ್ಷಿಗಳು ವಾಸ ಮಾಡುತ್ತವೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಚಿಕ್ಕದಾದ ಬೀಜ ಬೆಳೆದು ದೊಡ್ಡದಾಗಿ ಅನೇಕ ಪಕ್ಷಿಗಳಿಗೆ ವಾಸಸ್ಥಾನವಾಗುತ್ತದೆ. ಈ ಸಾಮ್ಯವು ಕ್ರೈಸ್ತತ್ವದ ಬಾಹ್ಯ ರೀತಿಯ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಹುಳಿಹಿಟ್ಟಿನ ಸಾಮ್ಯವು ಕ್ರೈಸ್ತತ್ವದ ಆಂತರಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಸಭೆಯು ಲೋಕವನ್ನು ಮಾರ್ಪಡಿಸಲಿಲ್ಲ, ಆದರೆ ಲೋಕದ ಮೇಲೆ ಬಲವಾದ ಪರಿಣಾಮವನ್ನುಂಟು ಮಾಡಿರುತ್ತದೆ. ಕ್ರೈಸ್ತತ್ವವು ಮುಟ್ಟಿದ ಸ್ಥಳವನ್ನೆಲ್ಲ ಕ್ರೈಸ್ತತ್ವದ ಸ್ಥಳವೆನ್ನಬಹುದು. ಕರ್ತನಲ್ಲಿ ಪ್ರಿಯರೇ, ಈ ಸಾಮ್ಯವು ಸಾಂಘಿಕ ಸಭೆಯ ಬಾಹ್ಯ ಬೆಳವಣಿಗೆಯನ್ನು ತೋರಿಸುತ್ತದೆ. ಸಭೆಯು ಲೋಕವು ಒಂದರೊಡನೆ ಒಂದು ಅಪಾಯಕಾರಿಯಾಗಿ ತೇರ್ಪಡೆಯಾಗಿದೆ. ಸಭೆಯೊಳಗಿನ ಮಾನವನಿಗೂ ಲೋಕದೊಳಗಿನ ಮಾನವನಿಗೂ ನಿಕಟ ಸಂಬಂಧವಿರುತ್ತದೆ. ಅವರು ಇಬ್ಬರೂ ಒಂದೇ ತಂಡದವರಂತೆ ಜೀವಿಸುತ್ತಾರೆ. ಕ್ರೈಸ್ತರು ಲೋಕಕ್ಕೆ ಉಪ್ಪಾಗಿರಬೇಕೇ ಹೊರತು ಸಾಸಿವೆಯಲ್ಲ. ಪ್ರಿಯರೇ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಈ ಸಂಭಾಷಣೆಯಲ್ಲಿನ ಸಾಮ್ಯಗಳಲ್ಲಿ ಪಕ್ಷಿಗಳೆಂದರೆ ಕೆಟ್ಟದ್ದೇ ಸಂಕೇತವಾಗಿರುತ್ತದೆ. ದಾರಿ ಬದಿಯಲ್ಲಿ ಬಿದ್ದ ಬೀಜಗಳನ್ನು ಅವುಗಳು ಹೆಕ್ಕಿ ತಿಂದುಬಿಟ್ಟವು. ನಮ್ಮ ಕರ್ತನು ಹೇಳಿದಂತೆ ಅವು ಸೈತಾನನಿಗೆ ಸೂಚನೆಯಾಗಿವೆ. ಈಗಿನ ಕ್ರೈಸ್ತತ್ವವೂ ಕೂಡ ಹೀಗೆ ಎಲ್ಲಾ ವಿಧವಾದ ಅಶುದ್ಧ ಪಕ್ಷಿಗಳಿಂದ ತುಂಬಿದ ಒಂದು ಸಾಸಿವೆ ಗಿಡವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಹುಳಿಹಿಟ್ಟಿನ ಸಾಮ್ಯ ಎಂಬುದರ ಬಗ್ಗೆ ಸ್ವಲ್ಪ ಧ್ಯಾನ ಮಾಡೋಣ. ಪ್ರಿಯರೇ, ಹುಳಿಹಿಟ್ಟಿನ ಸಾಮ್ಯವು ಈ ಅಧ್ಯಾಯದ ಮುಖ್ಯ ಸಾಮ್ಯವಾಗಿದೆ. ಅದರ ಪ್ರಾಮುಖ್ಯತೆಯನ್ನು ತಿಳಿಯಲು ಪ್ರಯತ್ನಿಸುವ. ಮೊದಲನೇದಾಗಿ, ಮತ್ತಾಯನ ಸುವಾರ್ತೆಯು ಸತ್ಯವೇದದ ಅತೀ ಮುಖ್ಯ ಪುಸ್ತಕವಾಗಿದೆ. ಎರಡನೇದಾಗಿ, 13ನೇ ಅಧ್ಯಾಯವು ಈ ಸುವಾರ್ತೆಯ ಅತೀ ಮುಖ್ಯ ಅಧ್ಯಾಯವಾಗಿದೆ. ಈ ಅಧ್ಯಾಯದಲ್ಲಿನ 33ನೇ ವಚನವು ಇಡೀ ಅಧ್ಯಾಯದ ಅತೀ ಮುಖ್ಯ ವಚನವಾಗಿದೆ. ಒಂದು ರೀತಿಯಲ್ಲಿ ಇಡೀ ಸತ್ಯವೇದದ ಮುಖ್ಯವಾದ ವಚನವನ್ನು ಈಗ ನಾವು ನೋಡಲಿದ್ದೇವೆ. ಬನ್ನಿ ಪ್ರಿಯರೇ,
ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅಲ್ಲಿಗೆ ನಿಲ್ಲಿಸಬೇಡಿರಿ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿದಳು. ಹುಳಿ ಹಿಟ್ಟು ಏನನ್ನು ಸೂಚಿಸುತ್ತದೆ? ಪ್ರಿಯರೇ, ಕೆಲವರು ಅದನ್ನು ಸುವಾರ್ತೆಗೆ ಹೋಲಿಸುತ್ತಾರೆ. ಆದರೆ ಅದು ಸರಿಯಲ್ಲ. ಹುಳಿ ಹಿಟ್ಟನ್ನು ಎಲ್ಲಿಯೂ ಒಳ್ಳೆಯದಕ್ಕೆ ಹೋಲಿಸಿ ಬರೆದಿಲ್ಲ. ಅದು ಯಾವಾಗಲೂ ಕೆಟ್ಟದ್ದಕ್ಕೆ ಸೂಚನೆಯಾಗಿದೆ. ಸತ್ಯವೇದದಲ್ಲಿ ಹುಳಿ ಹಿಟ್ಟು 98 ಬಾರಿ ಬರೆಯಲ್ಪಟ್ಟಿದೆ. 75 ಬಾರಿ ಹಳೆ ಒಡಂಬಡಿಕೆಯಲ್ಲಿಯೂ ಹಾಗೂ 23 ಬಾರಿ ಹೊಸ ಒಡಂಬಡಿಕೆಯಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಅದು ಕೆಟ್ಟದ್ದಕ್ಕೆ ಸೂಚನೆಯಾಗಿಯೇ ಉಪಯೋಗಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಹಳೆಯ ಕಾಲದ ಬೋಧಕ ವರ್ಗದವರು ತಮ್ಮ ಬರಹಗಳಲ್ಲಿ ಯಾವಾಗಲೂ ಹುಳಿ ಹಿಟ್ಟನ್ನು ಕೆಟ್ಟದ್ದಕ್ಕೆ ಹೋಲಿಸುತ್ತಿದ್ದರೆಂದು ಪಂಡಿತರಾದ ಡಾಕ್ಟರ್ ಲೈಟ್ ಫೂಟ್ ಎಂಬವರು ಹೇಳುತ್ತಾರೆ. ದೇವರಿಗೆ ಯಜ್ಞದಲ್ಲಿ ಅದು ಉಪಯೋಗಿಸಲ್ಪಡಬಾರದೆಂದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆ. ಫರಿಸಾಯ ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಎಚ್ಚರವಾಗಿರಬೇಕೆಂದು ಯೇಸು ತಾನೇ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಅದನ್ನು ನೋಡುತ್ತೇವೆ. ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯ ಕುರಿತು ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ ಸೂಚಕಗಳು ಒಂದಕ್ಕೊಂದು ವಿರುದ್ಧವಾಗಿರುವುದಿಲ್ಲ. ಆದ್ದರಿಂದ ಈ 13ನೇ ಅಧ್ಯಾಯದಲ್ಲಿಯೂ ಹುಳಿಹಿಟ್ಟು ಒಳ್ಳೆಯದನ್ನು ಸೂಚಿಸುವುದಿಲ್ಲವೆಂದು ಹೇಳಬಹುದು. ಹುಳಿಹಿಟ್ಟು ಸುವಾರ್ತೆ ಅಲ್ಲ. ಪ್ರೀತಿಯುಳ್ಳ ದೇವಜನರೇ, ದುರ್ಮಾರ್ಗತ್ವ ಮತ್ತು ದುಷ್ಟತ್ವ ಎಂಬ ಹುಳಿ ನಮ್ಮ ಜೀವಿತದಲ್ಲಿ ಇರುವುದಾದರೆ ಅದು ನಮ್ಮನ್ನು ದೇವರಿಂದ ದೂರ ಮಾಡಿ ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗುವಂತೆ ಮಾಡುತ್ತದೆ. ಆದ್ದರಿಂದ ದೇವರ ವಾಕ್ಯವನ್ನು ಆಲಿಸಿದಂಥ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹಳೆ ಹುಳಿಯನ್ನು ತೆಗೆದುಹಾಕಿ ಸರಳತೆ, ಸತ್ಯತೆ ಎಂಬ ಕ್ರಿಸ್ತ ನಂಬಿಕೆಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ಹೀಗಾಗುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವುಳ್ಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವುದಾದರೆ ನಮ್ಮಲ್ಲಿ ಇನ್ನೂ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಕ್ರಿಯೆಗಳು ಇದೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ದೇವರೇ, ನಮ್ಮನ್ನು ಕರುಣಿಸು, ನಮ್ಮನ್ನು ಶುದ್ಧೀಕರಿಸು. ಸರಳತೆಯಿಂದ, ಸತ್ಯತೆಯಿಂದ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರು ಕಷ್ಟ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರಗಳಲ್ಲಿ ಸೈತಾನನ ಬಂಧನದಲ್ಲಿದ್ದಾರೋ ಅಂಥವರೆಲ್ಲರಿಗೆ ಬಿಡುಗಡೆಯನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಗೆ ನಡೆಸು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯ ದೇವಜನರೇ, ಇದುವರೆಗೆ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಬಿತ್ತುವವನ ಸಾಮ್ಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದೆವು. ನಮ್ಮ ಹೃದಯ ಯಾವ ರೀತಿಯ ನೆಲವಾಗಿದೆ? ಮುಳ್ಳು ಗಿಡಗಳು ಬೆಳೆದಿರುವ ನೆಲವು ಇಹಲೋಕದ ಭೋಗಾಶೆ, ಐಶ್ವರ್ಯದಿಂದ ಉಂಟಾಗುವ ಶೋಧನೆಗಳನ್ನು ಸೂಚಿಸುತ್ತವೆ. ಮಾರ್ಥಳೆ, ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಎಂದು ಯೇಸುವು ಮಾರ್ಥಳಿಗೆ ಹೇಳಿದಂತೆ ನಮಗೂ ಸಹ ಹೇಳುವಂಥ ದುಸ್ಥಿತಿಯಲ್ಲಿದ್ದೇವೋ? ಅಥವಾ ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ? ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಯೇಸುವು ಮರಿಯಳ ಕುರಿತು ಹೇಳಿದಂತೆ ನಮ್ಮ ಬಗ್ಗೆ ಹೇಳುವ ಉತ್ತಮ ಸ್ಥಿತಿಯಲ್ಲಿದ್ದೇವೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಉತ್ತಮವಾದದ್ದನ್ನು ಆರಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.